ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ವರ್ಣ ಇಡಿಗ. ಹೇಗಿದ್ದೀರಾ ಎಲ್ಲ? ಏನು ಗೊತ್ತಾ, 500 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಮಾಡಿರೋದಕ್ಕೆ ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ, ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರಲಿ, ಯಾವ ಕಷ್ಟಗಳು ಬರದೇ ಇರಲಿ, ನೀವು ನಡೆಯುವಂಥ ದಾರಿ ಸುಗಮವಾಗಿರಲಿ, ನೀವು ಮಾಡೋ ಕೆಲಸಗಳೆಲ್ಲ ಸಕ್ಸಸ್ ಆಗಲಿ. ಆ ದೇವರು ನಿಮಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಸಕಲ ಐಶ್ವರ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹಾರೈಸ್ತೇನೆ. ಏನಂತೆ ಗೊತ್ತಾ, ಒಂದು ಊರಲ್ಲಿ ಯಾವಾಗಲೂ ಚೀಟಿ ಮಾಡ್ತಿದ್ರಂತೆ ದೇವಸ್ಥಾನದಲ್ಲಿ. ಚೀಟಿ ಮಾಡುವಾಗ ಅಲ್ಲಿ ಚೀಟಿ ಕೂಗ್ತಾರಲ್ಲ, ಅಲ್ಲಿ ಮುಖ್ಯಸ್ಥರಿರ್ತಾರಲ್ಲ, ಅವರು ಏನಂತ ಹೇಳಿದ್ರಂತೆ, ಇವತ್ತು ಚೀಟಿ ಕೂಗ್ತೀವಿ ದೇವರೇ, ಆ ಚೀಟಿ ಬಡವರಿಗೆ ಸಿಗಬೇಕು ಅಂತ ಹೇಳಿ ಬೇಡ್ಕೊಂಡ್ರಂತೆ. ಹಾಗೆ ಆ ಚೀಟಿ ಅವತ್ತು ಡ್ರಾ ಆಗಿದ್ದು ಹಂಗಂತ ಬೇಡ್ಕೊಂಡಿದ್ದಲ್ಲ, ಬಡವರು ಸಿಗಲಿ ಅಂತ ಬೇಡ್ಕೊಂಡಿದ್ದಲ್ಲ, ಅವರಿಗೆ ಸಿಕ್ತಂತೆ. ಇದರ ಅರ್ಥ ಇಷ್ಟೇ, ನಾವು ನಮ್ಮ ಮನಸ್ಸು ಯಾವ ಥರ ಇರುತ್ತೋ ಆ ಥರ ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂದರೆ ನಮಗೆ ಫಸ್ಟ್ ಒಳ್ಳೆಯದಾಗಿರುತ್ತೆ. ನಾವೇನನ್ನು ಕೊಡ್ತೀವೋ ಜನಗಳಿಗೆ ಆಗಲಿ, ಸಮಾಜಕ್ಕೆ ಆಗಲಿ, ಯಾರಿಗೇ ಆಗಲಿ, ಆ ಫಲಗಳೇ ನಮಗೆ ಸಿಗುತ್ತೆ. ಒಬ್ಬ ಹೆಲ್ತಿಯಾಗಿದ್ದಾನೆ ಅಂದರೆ ಅವನು ಯಾರಿಗಾದರೂ ಒಬ್ಬರಿಗೆ ಸೇವೆ ಮಾಡಿರ್ತಾನೆ. ಈಗ ಒಬ್ಬ ಈಗ ನರ್ಸ್ಗಳು ಅವರೆಲ್ಲ ಸೇವೆ ಮಾಡ್ತಾರಲ್ವ, ಅವರು ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಒಬ್ಬರು ತುಂಬ ಬ್ಯೂಟಿಯಾಗಿದ್ದಾರೆ ಅಂದರೆ ಅವರು ಬ್ಯೂಟಿಷಿಯನ್ ಆಗಿರ್ತಾರೆ. ಒಟ್ಟು ಸೇವೆ ಮಾಡಿರ್ತಾರೆ ಜನಗಳಿಗೆ. ನಾವು ನಿಸ್ವಾರ್ಥ ಸೇವೆ ಮಾಡಿದಾಗ ಆ ದೇವರಿಗೆ ನಾವು ಇಷ್ಟ ಆಗ್ತೀವಿ. ಅವರಿಂದ ಏನು ಬಯಸ್ತೀರ ನಾವು ಒಬ್ಬರಿಗೆ ಹೆಲ್ಪ್ ಮಾಡ್ತೀವಲ್ಲ, ಅದಕ್ಕೆ ಪ್ರತಿಫಲ ಹೆಚ್ಚು, ಅದೇ ದೇವರು ಇಷ್ಟಪಡೋದು. ನಾವು ಏನು ಪ್ರತಿಫಲ ಬಯಸದೆ ಒಬ್ಬರಿಗೆ ಸಹಾಯನ ಮಾಡಬೇಕು. ಕೆಲವರಿಗೆ ಜಾಸ್ತಿ ದುಡ್ಡಿರುತ್ತೆ. ಹೆಂಗಿರುತ್ತೆ ದುಡ್ಡು ಬಂತು ಅಂದರೆ, ಅವರು ಫಾಸ್ಟಲ್ಲಿ ಬೇರೆಯವರಿಗೆ ದುಡ್ಡನ್ನು ಕೊಟ್ಟಿರ್ತಾರೆ. ಅದ್ರ ಫಲವಾಗಿ ಈ ಜನ್ಮದಲ್ಲಿ ಅವರಿಗೆ ದುಡ್ಡು ದಂಡಿಯಾಗಿ ಇರುತ್ತೆ. ಏನೇ ಆಗಲಿ, ಒಬ್ಬ ಹ್ಯಾಪಿಯಾಗಿದ್ದಾನೆ ಅಂದರೆ ಅವನು ಬೇರೆಯವ್ರಿಗೆ ಹ್ಯಾಪಿನೆಸ್ನ ಕೊಟ್ಟಿರ್ತಾನೆ. ಹಂಗಾಗಿ ಅವನು ಹ್ಯಾಪಿಯಾಗಿರ್ತಾನೆ. ಏನಪ್ಪ ಅಂದರೆ, ನಾವೇನೇನು ಅನುಭವಿಸ್ತಿದ್ದೀವೋ ಅದೆಲ್ಲ ನಾವು ಮೊದಲೇ ಮಾಡಿರ್ತೀವಿ. ಮಾಡಿದಾಗ ಅಷ್ಟೇ ನಮಗದು ಪ್ರತಿಫಲ. ನಮಗೆ ಬರೀ ಕೆಟ್ಟದೇ ಆಗ್ತಿದೆ ಅಂದರೆ ನಾವು ಕೆಟ್ಟದೇ ಮಾಡಿರ್ತೀವಿ. ನಮಗೆ ಬರೀ ತೊಂದರೆಗಳೇ ಬರ್ತವೆ ಅಂದರೆ ನಾವು ಬೇರೆಯವ್ರಿಗೆ ತೊಂದರೆಗಳನ್ನ ಕೊಟ್ಟಿರ್ತೀವಿ. ನನಗೆ ಒಂದು ಅರ್ಥ ಆಗಿದೆ ಅಂದರೆ, ನಮಗೂ ಅವ್ರಿಗೂ ಪರಿಚಯನೇ ಇರೋಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ. ನಮಗೂ ಅವ್ರಿಗೂ ಪರಿಚಯನೇ ಇರೋಲ್ಲ. ಆದರೂ ನಮ್ಮ ಮೇಲೆ ಹಾಗೆ ಸಾಧಿಸ್ತಾರೆ. ನಮ್ಮನ್ನು ಕಾಂಪಿಟೇಟರ್ ಥರ ನೋಡ್ತಾರೆ. ಅಂದರೆ ಇದು ಏನು ಸೂಚಿಸುತ್ತೆ ಅಂದರೆ, ಅವ್ರ ಮನಸ್ಥಿತಿ, ಅವರಲ್ಲಿ ಹೊಟ್ಟೆ ಕಿಚ್ಚಿರುತ್ತೆ. ನಮ್ಮ ನೋಡಿದಾಗ, ಒಳ್ಳೆಯ ಆತ್ಮನ ನೋಡಿದಾಗ ಕೆಟ್ಟ ಆತ್ಮಗಳು ಕಂಪಿಸ್ತಾವಂತೆ. ಹಂಗೆ ನಮ್ಗೆ ಈ ಕ್ವಾಲಿಟೀಸ್ ಇಲ್ವಲ್ಲ ಅಂತ ಅವ್ರ ಆತ್ಮ ಕಂಪಿಸಿದಾಗ ಅವರು ರಿಯಾಕ್ಟ್ ಮಾಡ್ತಾರೆ. ಯಾಕಂದರೆ ನಾವೇನಾದರೂ ಪರ್ಸ್ನಲಿ ಅವರಿಗೆ ತೊಂದರೆ ಮಾಡಿದರೆ ಓಕೆ ಫೈನ್, ನಮಗೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಡೋದು, ನಮ್ಮ ಮೇಲೆ ಹಾಗೆ ಸಾಧಿಸೋದು, ರಿಯಾಕ್ಟ್ ಮಾಡೋದು ಸರಿ ಅನ್ಬೋದು. ಈ ನಮಗೂ ಅವ್ರಿಗೂ ಪರಿಚಯನೇ ಇರಲ್ಲ. ಫೋನ್ ಆನ್ ಮಾಡಿದಾಗ ಅಷ್ಟೇ ಅವ್ರ ಮುಖಗಳು ಕಾಣುತ್ತೆ. ಅಂಥದ್ರಲ್ಲೂ ನಮ್ಮ ಮೇಲೆ ಜಲಸ್ಪಡ್ತಾರೆ, ನಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಡ್ತಾರೆ ಅಂದರೆ ಅವ್ರ ಮನಸ್ಥಿತಿಗೆ ಏನಂತ ಹೇಳ್ಬೇಕು. ಇದಕ್ಕೆ ನಾವು ಏನೇ ಹೇಳೋಂಗಿಲ್ಲ. ಮನಸ್ಸಿನಂತೆ ಮಾದೇವ. ಅವ್ರ ಮನಸ್ಸು ಹೆಂಗಿರುತ್ತೋ ಹಾಗೆ ಅವ್ರವ್ರಿಗೆ ಫಲಗಳು ಸಿಗುತ್ತೆ. ನನ್ನ ಇಂಟೆನ್ಷನ್ ಏನು, ನಾನೊಬ್ಬರಿಗೆ ಸೋಷಿಯಲ್ ಮೀಡ್ಯಾಗೆ ಬಂದಿರೋದು ಒಬ್ಬರಿಗೆ ಕಾಲು ಎಳಿಬಾರ್ದು, ಒಬ್ಬರು ಮನಸ್ಸಿಗೆ ಹರ್ಟ್ ಮಾಡಬಾರ್ದು. ತಾನಾಯಿತು ತನ್ನ ಪಾಡಾಯಿತು, 4 ಜನಕ್ಕೆ ನನ್ನ ವೀಡಿಯೋಸ್ ನೋಡಿದಾಗ ಏನಾದರೂ ಯೂಸ್ ಆಗಬೇಕು ಅಷ್ಟೇ ನನ್ನ ಇಂಟೆನ್ಷನ್. ಬಿಟ್ಟರೆ ಇಲ್ಲಿ ನಾವು ಯಾರಿಗೂ ಕಾಲು ಎಳಿಯೋಕ್ಕೆ ಬಂದಿರೋದೇ ಆಗಲಿ, ಮನಸ್ಸು ನೋಯಿಸೋಕ್ಕೆ ಆಗಲಿ ನಾನು ಮಾಡಲ್ಲ. ಯಾಕಂದರೆ ಮಾಡಿದ್ರೆ ಅದೇ ಫಲಗಳು ನಮಗೆ ಸಿಗುತ್ತೆ. ನಾವೇನು ಮಾಡ್ತೀವೋ ಅದೇ ಫಲಗಳು ನಮಗೆ ಸಿಗುತ್ತೆ. ಹಾಗಾಗಿ ನಾನು ಯಾರಿಗೂ ಕೆಟ್ಟದ್ದು ಬಯಸೋಕ್ಕಲ್ಲ. ಇನ್ ಕೇಸ್ ನನಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ರೆ, ನನಗೆ ಎಷ್ಟೋ ಜನ ಕೆಟ್ಟದ್ದು ಮಾಡೋಕ್ಕೆ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ, ಅದೆಲ್ಲ ಅವರೇ ಅನುಭವಿಸಿದ್ದಾರೆ. ಹಾಗೆ ಒಳ್ಳೆಯದು ಮಾಡೋರಿಗೆ ಏನು ಕೆಟ್ಟದಾಗಲ್ಲ, ಒಳ್ಳೆಯದೇ ಆಗುತ್ತೆ. ಅವ್ರವ್ರ ಮನಸ್ಸು, ಅವ್ರವ್ರ ಕೇಡು ಅವರನ್ನೇ ತಿನ್ನುತ್ತೆ. ತನ್ನ ಕಿಚ್ಚು ತನ್ನ ಸುಡುವುದಲ್ಲದೆ ಪರರ ಮನೆಯನ್ನು ಸುಡುವುದೇ. ನಮ್ಮ ಗುಣಗಳೇ ನಮಗೆ ವೈರಿ. ನಮಗೆ ತೊಂದರೆ ಮಾಡಿರೋರಿಗೆ, ನಮಗೆ ಕೆಟ್ಟದ್ದು ಮಾಡಿರೋರಿಗೆ ನಾವು ಮಾಡೋದ್ರಲ್ಲಿ ಅರ್ಥ ಇದೆ. ಏನು ಇಲ್ಲದೆ ಅವ್ರ ಪಾಡ್ಗೆ ಅವರು ಒಂದು ಒಳ್ಳೆಯದನ್ನು ಹೇಳೋರ ಬಗ್ಗೆ ಎಗೇನೆಸ್ಟಾಗಿ ರಿಯಾಕ್ಟ್ ಮಾಡ್ತಾರೆ ಅಂದರೆ ದೇವರೇ ನೋಡ್ಕೊತಾನಲ್ಲ ಅವರಿಗೆಲ್ಲ. ಒಟ್ಟಿನಲ್ಲಿ ನಮ್ಮ ಕೆಲಸ ಏನು, ನನ್ನ ಇಂಟೆನ್ಷನ್ನು ನನಗೆ ಗೊತ್ತಿರೋದು,
4 ಜನಕ್ಕೆ ಯಾರಿಗಾದ್ರೂ ಉಪಯೋಗ ಆಗಬೇಕಷ್ಟೆ. ನನ್ನ ವೀಡಿಯೋಸ್ ನೋಡಿದಾಗೂ ಅವರಿಗೆ ಪೀಸ್ ಅನಿಸ್ಬೇಕು, ಸಮಾಧಾನ ಅನಿಸ್ಬೇಕು. ನನ್ನ ಉದ್ದೇಶ ಅದೇ. ಇವತ್ತಿನ ಟಿಪ್ ಏನಂದರೆ, ಹೊಟ್ಟೆ ಸಮಸ್ಯೆ ಎಲ್ಲದಕ್ಕೂ ಹೊಟ್ಟೆ ಚೆನ್ನಾಗಿದ್ದಾಗ, ಹೆಲ್ತಿಯಾಗಿದ್ದಾಗ ನಾವು ಕೂಡ ಚೆನ್ನಾಗಿರ್ತೀವಿ. ಅದಕ್ಕೇನು ಮಾಡಬೇಕಂದ್ರೆ, ಬೆಲ್ಲ ಪಾಕ ಮಾಡ್ಕೋಬೇಕು. ಬೆಲ್ಲದ ಪಾಕ ಇಲ್ಲ ಅಂದರೆ ಇದು ಜೋನಿ ಬೆಲ್ಲ ಅಂತ ಸಿಗುತ್ತೆ. ಅದಕ್ಕೆ ಆಲೋವೆರಾನ ಮಿಕ್ಸಿ ಮಾಡಿಕೊಂಡು ಅದನ್ನು ಡೈರೆಕ್ಟ್ ಬಾಯ್ಲ್ ಮಾಡಬಾರ್ದು. ಅದನ್ನು ಕೆಳಗಡೆ ನೀರಿಟ್ಟು ಅದರಲ್ಲೇ ಒಂದು ಬಟ್ಲಿಟ್ಟು ಅದರಲ್ಲಿ ಆಲೋವೆರಾ ಜೆಲ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನು ಈ ಬೆಲ್ಲದ ಪಾಕದಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಬೆಳಗ್ಗೆ ಎದ್ದು ಒಂದೊಂದು ಸ್ಪೂನ್ ತಿಂತಾ ಬಂದರೆ ಹೆಣ್ಮಕ್ಳಿಗೆ ಇನ್ಫೆಕ್ಷನ್ಗಳಾಗಲ್ಲ, ಯೂರಿನ್ ಇನ್ಫೆಕ್ಷನ್ ಆಗೋಲ್ಲ, ಯೂಟ್ರಸ್ದು ಇನ್ಫೆಕ್ಷನ್ ಆಗೋಲ್ಲ. ಹೊಟ್ಟೆದು ಯಾವುದೇ ಸಮಸ್ಯೆಗಳಿದ್ದರೂ ಅದು ಕೂಡ ನಿವಾರಣೆ ಆಗುತ್ತೆ. ಎಲ್ಲದಕ್ಕೂ ಮೇಯ್ನ್ ಕಾರಣ ಹೊಟ್ಟೆ. ಇದನ್ನು ಮಾಡ್ಕೊಳ್ಳೋದ್ರಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಹೆಣ್ಮಕ್ಳು ಮಾಡ್ಕೋಬೋದು, ಗಂಡು ಮಕ್ಕಳು ಮಾಡ್ಕೋಬೋದು. ಎಸ್ಪೆಷಲಿ ಹೊಟ್ಟೆನೇ ಅದು ಮೇಯ್ನು ಇಂಜಿನ್ ಅಂತಲ್ವ. ಅದನ್ನು ನಾವು ಕ್ಲೀನಾಗಿ ಇಟ್ಕೊಂಡಾಗ ನಮಗೆ ಹೆಲ್ತು ತುಂಬಾ ಚೆನ್ನಾಗಿ ಇರುತ್ತೆ. ಕೆಲವರಿಗೆ ಎಲ್ಲ ಮೆಡಿಸಿನ್ಗಳು ಸೆಟ್ ಆಗೋಲ್ಲ. ಸ್ವಲ್ಪ ಮಾಡಬೇಕು. ಮಾಡಿದಾಗ ನಮಗೇನಾದರೂ ಸೈಡ್ ಎಫೆಕ್ಟ್ ಆಗಿ ತೊಂದರೆ ಆದಾಗ ಅದನ್ನು ಸ್ಕಿಪ್ ಮಾಡಬೇಕು. ಎಲ್ಲನೂ ಮೆಡಿಸಿನ್ಗಳು, ಎಲ್ಲ ಹೋಮ್ ರೆಮಿಡೀಸ್ಗಳು ಎಲ್ರಿಗೂ ವರ್ಕ್ ಆಗೋಲ್ಲ. ಯಾರಿಗೂ ವರ್ಕ್ ಆಗುತ್ತೋ ಅವರು ಇದನ್ನು ಯೂಸ್ ಮಾಡ್ಕೋಬೋದು. ಇನ್ನೊಂದು ಇದಕ್ಕೆ ತುಂಬ ಉಪಯೋಗ ಆಗೋಂಥದ್ದು ಮುದ್ರೆ ಇದೆ, ಅಪಾನ ಮುದ್ರೆ. ಇದನ್ನು ಮಾಡೋದ್ರಿಂದ ಒಂದು ಕಾಲು ಗಂಟೆ ಟಿ ವಿ ನೋಡ್ತಿರ್ತೀರ, ಅವಾಗ ಹಿಂಗೆ ಮಾಡ್ಬೋದು. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀರ, ಅವಾಗ ಮಾಡ್ಬೋದು. ಯಾರ ಜೊತೆನಾದರೂ ಫೋನಲ್ಲಿ ಮಾತಾಡ್ತಿದ್ರೆ ಅವಾಗ ಮಾಡ್ಬೋದು. ಇಲ್ಲ ಅಂದರೆ ಟೈಮ್ ಇದೆ ಅಂದರೆ ಇದನ್ನು ಮಾಡೋದ್ರಿಂದ ಹೊಟ್ಟೆ ಸಮಸ್ಯೆ, ಡೈಜೆಷನ್ ಎಲ್ಲನೂ ಸರಿ ಹೋಗುತ್ತೆ. ಆಮೇಲೆ ನೆಗೆಟಿವ್ ಥಾಟ್ಸ್ ಸುಮ್ಮನೆ ಕೆಲವ್ರು ನೋಡಿದ್ರೆ ಆಗಲ್ಲ, ನೆಗೆಟಿವ್ ಥಾಟ್ಸ್ ಬರುತ್ತೆ, ಹುಚ್ಚು ಥರ ಆಡ್ತಿರ್ತಾರೆ. ಇಂಥವರೆಲ್ಲ ಏನು ಮಾಡಬೇಕಂದ್ರೆ ಭ್ರಮರಿ ಮಾಡಬೇಕು ಮತ್ತು ಪ್ರಾಣಾಯಾಮ ಮಾಡಬೇಕು. ಅನುಲೋಮ ವಿಲೋಮ. ಇದು ಮಾಡೋದ್ರಿಂದ ನೀವು ಕಾಮ್ ಆಗ್ತೀರಾ, ಪೀಸ್ ಆಗ್ತೀರಾ. ಯಾರೋ ನೋಡಿದ್ರು ನಿಮಗೆ ಹೊಟ್ಟೆ ಕಿಚ್ಚಿಬಿಡ್ಬೇಕು ಅನಿಸಲ್ಲ, ಯಾರೋ ನೋಡಿದ್ರು ಬೈಬೇಕು ಅನಿಸಲ್ಲ, ಯಾರು ನೋಡಿದ್ರು ಸಿಟ್ಟು ಬರೋಲ್ಲ. ಎಲ್ಲರ ಮೇಲೆ ಒಳ್ಳೆ ಫೀಲಿಂಗು, ಒಳ್ಳೆ ಭಾವನೆ ಬರುತ್ತೆ. ಯಾರ್ಯಾರಿಗೆ ಸಮಸ್ಯೆಗಳಿದೆಯೋ ಅವರೆಲ್ಲ ಮಾಡ್ಕೊಳ್ಳಿ, ಹ್ಯಾಪಿಯಾಗಿರಿ, ಮನಸ್ಸು ಚೆನ್ನಾಗಿಟ್ಕೊಳ್ರಿ. ಯಾರ ಮೇಲೆ ಹಾಕಿ ಸಾರ್ಸೋಕೆ ಹೋಗ್ಬೇಡ್ರಿ. ನಾವೇನು ನಮ್ಮ ಗುಣಗಳನ್ನ ನಾವು ಎಕ್ಸ್ಪೋಸ್ ಮಾಡ್ತೀವೋ ಅದು ಒಳಗಡೆಯೇ ನಮಗೆ ಎಲ್ಲ ಕಾಯಿಲೆಗಳು ಮೂಲ ಆಗುತ್ತೆ. ಹಾಗಾಗಿ ನಾವು ಒಳ್ಳೆಯ ಯೋಚನೆಗಳನ್ನೇ ಮಾಡಬೇಕು, ಒಳ್ಳೆಯದನ್ನೇ ಎಲ್ರಿಗೂ ಬಯಸಬೇಕು. ಆಗ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ, ಮನಸ್ಸು ಕೂಡ ಚೆನ್ನಾಗಿರುತ್ತೆ, ಸಮಾಜಕ್ಕೂ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.